ಎಲ್ಲ ಅನ್ನದಾತರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಕುರಿಬಾಂಡ್ ಸುನಿಲ್. ಅಮೌಂಟ್ ಎಷ್ಟು ಕಾಯ್ತಾ ಇದ್ದೀರಾ? ಬೆಂಗಳೂರು ಹಾಸನ್ ಕಡೆ ಅವರಾ? ಓಕೆ ಸೂಪರ್. ನಿಮಿಷಾಂಬೆ ಕೃಪೆ. ಹೌದಾ? ಸರಿ ತೆಗೀರಿ, ಏನು ತೊಂದರೆ ಇಲ್ಲ. ಬೆಳಗಾಂ ಬೆಳಗಾಂ ಅಂದ್ರೆ ಕನ್ನಡ ಬರಲ್ಲ ಹೆಂಗ್ರಿ ಸರ್? ಏನೆಲ್ಲ ಕೇಸರಿ ಹಚ್ಕೊಂಡ್ಬಿಟ್ರಲ್ಲ. ನಾವು ಪಕ್ಕ ಶ್ರೀರಾಮ್ ಲವ್ ಇಂಡಿಯಾ. Yeah, ಲವ್ nice. ಇಂಡಿಯಾ. 100% BJP ಬರುತ್ತೆ. ಅಮೌಂಟ್ ಎಷ್ಟು ಕಾಯ್ತಾ ಇದ್ದೀರಾ? ಬೆಂಗಳೂರು ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಕುರಿಬಾಂಡ್ ಸುನಿಲ್. ಏನು ಇಲ್ಲಿ ಬಂದ್ಬಿಟ್ಟಿದ್ದೀರಿ ಅಂತೀರಾ? ಏನಿಲ್ಲ ರೀ, ಎಲೆಕ್ಷನ್ ಹತ್ರ ಬಂತಲ್ವಾ, ಮತ್ತೆ ತಿಳ್ಕೊಬೇಕಲ್ವಾ ನಿಮ್ಮ ಓಟು ಯಾರಿಗೆ, ಗೊತ್ತಾಯ್ತಲ್ವಾ? ಸೊ ನಿಮ್ಮ ಓಟು ಯಾರಿಗೆ, ನಿಮ್ಮ ಓಟು ಯಾರಿಗೆ ಹಾಕ್ತೀರಂತ ನಾನು ತಿಳ್ಕೊಬೇಕು. ಯಾಕಂದರೆ ಗೊತ್ತಾಗಬೇಕು ಯಾವ ಪಕ್ಷ ಬಂದರೆ ಯಾರಿಗೆ ಏನು ಲಾಭ ಇದೆ, ಏನಾಗತ್ತೆ ಮುಂದೆ. ಸೊ ನಮ್ಮ ಓಟು ಯಾರಿಗೆ ಹಾಕ್ತಾರಂತ ತಿಳ್ಕೊಬೇಕು ಅಂದರೆ ಸೊ ನೀವು ನನ್ನ ಜೊತೆ ಬರಬೇಕು. ಪ್ಲೀಸ್ ಫಾಲೋ ಮೀ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಶ್ರೀನಿವಾಸ್. ಶ್ರೀನಿವಾಸ್. ಯಾವ ಊರು ನಿಮ್ಮದು? ತಿರುಪತಿ. ತಿರುಪತಿ. ಕನ್ನಡ ಬರುತ್ತಾ? ಹಾ, ಬರುತ್ತೆ. ಸೂಪರ್ ಸರ್, ಪರವಾಗಿಲ್ಲ. ಇಲ್ಲಿದ್ದು ಎಷ್ಟೋ ಜನ ಕನ್ನಡ ಕಲಿತಾ ಇಲ್ಲ. ಓಕೆ, ಈ ಸತಿ ಯಾವ ಪಕ್ಷ ಬರುತ್ತೆ ಅನ್ಸುತ್ತೆ ನಿಮಗೆ? ಎಲ್ಲಿ? ಎಲ್ಲಾದ್ರೂ ಆಗಲಿ, ಇಂಡಿಯಾದಲ್ಲಿ ಅಂದ್ಕೊಳ್ಳಿ, ಇಲ್ಲಿ ಕರ್ನಾಟಕದಲ್ಲಿ ಯಾವ್ದು ಬರ್ಬೋದು ನಿಮ್ಗೆ ತಿಳಿದ ಪ್ರಕಾರ? ನನ್ನ ಪ್ರಕಾರ ಸ್ವಲ್ಪ ಕಾಂಗ್ರೆಸ್ಗೂ ಬರುತ್ತೆ. ಹಾ. ಟೋಟಲಿ BJP ಬರುತ್ತೆ. ಸ್ವಲ್ಪ ಸೀಟ್ಸು MP ಸೀಟ್ಸು ಕಾಂಗ್ರೆಸ್ಗೂ ಬರುತ್ತೆ. ಕಾಂಗ್ರೆಸ್ ಬರುತ್ತೆ. ಬಟ್ ಬರೋದು ಯಾವ್ದು ಬರ್ಬೋದು? ಯಾವ್ದಕ್ಕೆ ಜಯ ಸಿಗ್ಬೋದು, ಗೆಲುವು ಯಾವ್ದಕ್ಕೆ ಸಿಗುತ್ತೆ ಅಂತ ನಾನು ಕೇಳ್ತಾ ಇರೋದು. ಯಾರು ಗೆಲ್ಬೋದು ಈ ಸತಿ? BJP ಕಂಟಿನ್ಯೂ ಆಗಬೇಕು. ಬಿಜೆಪಿ ಕಂಟಿನ್ಯೂ ಆಗಬೇಕು. ಹೌದಾ? ಯಾಕಂದ್ರೆ ಅವರು ಕಂಟಿನ್ಯೂ ಮಾಡ್ತಾ ಇದ್ರೆ ಹಾ. ನೆಕ್ಸ್ಟ್ 5 years ಏನಂದ್ರೆ ಅವರಿದ್ರೆ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗುತ್ತೆ. ಏನಂದ್ರೆ ಕಾಂಗ್ರೆಸ್ ಬರುತ್ತೆ, ಮತ್ತೆ ಸ್ಟಾರ್ಟಿಂಗ್ ಅಂದ ಎಲ್ಲ ಡೆವಲಪ್ ಮಾಡ ಹೊಸತನ ಹಾ. ಮಾಡ್ಕೊಬೇಕಾಗತ್ತೆ. ಅದು ಅಷ್ಟೇ. ಇಲ್ಲಾಂದ್ರೆ ಕಾಂಗ್ರೆಸ್ಸು ಮಾಡ್ತಾ ಇದೆ, ಇವಾಗ ಚೆನ್ನಾಗಿ ಮಾಡ್ತಾ ಇದೆ. ಏನಂದ್ರೆ ತೆಲಂಗಾಣ ಅಲ್ಲಿ ಕಾಂಗ್ರೆಸ್ ಇದೆ, ಇಲ್ಲಿ ಕಾಂಗ್ರೆಸ್ ಇದೆ. ಇದು ಅವರು ಚೆನ್ನಾಗಿ ಮಾಡ್ತಾ ಇದ್ರು. ತೆಲಂಗಾಣ ಅಲ್ಲಿ ರೇವಂತ್ ರೆಡ್ಡಿ ಅವರು ಚೆನ್ನಾಗಿ ಮಾಡ್ತಾ ಇದ್ರು. ಆ ಕಡೆ ಹಾ, ತೆಲಂಗಾಣ. ಹಾ, Okay, okay. ಹೌದು. ಸೊ ಕರ್ನಾಟಕದಲ್ಲಿ ನಿಮಗೆ ಬಿಜೆಪಿ ಬರಬೇಕು ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಹೌದು. ಓಕೆ ಸರ್. ಸೊ ಬಿಜೆಪಿ ಬಂದ್ರೆ ಒಳ್ಳೇದು ಅಂತೀರಾ ನಿಮ್ಮ ಪ್ರಕಾರ ಅಲ್ವಾ? ಹೌದು. ಸೊ ಹಂಗಾರೆ ಯಾರಾಗಬೇಕು? ನಮ್ಮ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಅನ್ಸುತ್ತೆ ನೆಕ್ಸ್ಟ್? ಯಾರು ಇರಬೇಕು, ಯಾರು ಆಗಬೇಕು? ಆಸ್ ಯೂಸ್ವಲ್ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರು ಹಾ, ಇರಬೇಕಾ? ಹಾ. ಓಕೆ ಸರ್, ಧನ್ಯವಾದಗಳು. ಹಾ, ಥ್ಯಾಂಕ್ಸ್. ತಮ್ಮ ಹೆಸರು? ಸಿದ್ಲಿಂಗ ಅಂತ ಸಿದ್ಲಿಂಗ. ಓಕೆ, ಸಿದ್ಲಿಂಗ ಸರ್, ಉತ್ತರ ಕನ್ನಡದವ್ರು. ಎಲ್ಲಿ? ಹಾ. ರಾಯಚೂರು ಏನ್ರಿ? ರಾಯಚೂರು. ಅಲ್ಲೂ ಬಿಸಿಲೈತಿ, ಇಲ್ಲೂ ಬಿಸಿಲೈತಿ. ಓಕೆ, ಬೆಂಗಳೂರು ಬಂದ್ರೆ ಏನ್ ಖುಷಿ ಆಗ್ತೈತಿ? ಏನಿಲ್ಲ, ವಿಧಾನಸೌಧ ನೋಡೋದು, ಕೋರ್ಟ್ ನೋಡೋದು, ಲಾಲ್ ಅಲ್ರಿ, ಎಲ್ರು ಬೆಂಗಳೂರು ನೋಡಕ್ ಬರ್ತಾರ, ನೀವು ಬರೀ ವಿಧಾನಸೌಧ ಕೋರ್ಟ್ ನೋಡಕ್ ಬಂದಿರಲ್ರಿ? ಕೆಲಸ ಇರೋದು ಅಲ್ಲಿಲ್ಲ ಸರ್. ಕೆಲ್ಸಿರೋದಿಲ್ಲ ಅಂತಲ್ಲ. ಓ, ಇಲ್ಲಿ ಮುಖ್ಯಮಂತ್ರಿ ಅವರು ಕೆಲಸ ಇದ್ರೆ ಏನಾದ್ರು ಕೆಲಸ ಇದ್ರೆ ಮಾಡ್ಕೊಂಡು ಹೋಗ್ತಾರೆ. ರಾಜಕಾರಣಿಗಳನ್ನ ವಿಧಾನಸೌಧದಲ್ಲಿ ನೋಡ್ಬೋದು, ಅಲ್ಲಿ ನ್ಯಾಯ ಅವ್ರು ನೋಡ್ಬೋದು. ಇಲ್ಲೇ ಸಿಗೋದಲ್ಲ, ಇಲ್ಲಿ ಸಿಗಲ್ಲ. ಅವರು ಮನೆ ಹತ್ರ ಹೋದ್ರೂ ಸಿಗಲ್ಲ. ಸಿಗಲ್ಲ ಅಂತನಾ? ಇಲ್ಲೇನೆ ಯಾವ ಪಕ್ಷ ಬರ್ಬೇಕು ಅಂತ? BJP ಬರ್ಬೇಕು ಸರ್. ಬಿಜೆಪಿ. ಯಾಕೆ? BJP ಉತ್ತಮ ಆಡಳಿತ ಐತಿ, ಓಕೆ. ಎಲ್ಲ ತರದಾದ ಸೌಲಭ್ಯ ಐತಿ. ಹ್ಮ್. ಮತ್ತು ಇದು ಮೇನ್ ಇರೋದು ಮಿಲಿಟರಿ ಅವರಿಗೆ ಭಾಳ ಹೆಲ್ಪ್ ಇದೆ. ಓಹೋ, ಓಕೆ. ನಮ್ಮ ದೇಶಕ್ಕಾಗಿ ಮೇನ್ ಇರೋದು. ಗ್ಯಾರಂಟಿಗಳಿಂದ ಯಾವ್ದು ಏನೂ ಆಗಿಲ್ಲ. ಆಗಿಲ್ಲ. ಹಾ. ಯಾಕೆ ಇದು ಗ್ಯಾರಂಟಿ ಕೊಟ್ಟಿದ್ರಲ್ಲ ಕಾಂಗ್ರೆಸ್ನವರು? ತಗೊಂಡು ಏನ್ ಮಾಡೋದು, ಯಾರಿಗೂ ಉಪಯೋಗ ಇಲ್ಲ ಅದು. ಅದರಿಂದ ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗಿದೆ. ಬಸ್ ಫ್ರೀ ಬಿಟ್ಟಾರಲ್ರಿ? ಬಸ್ ಫ್ರೀ ಯಾರಿಗೆ ಬೇಕು ಸರ್? ಹಾ. ಲೇಡೀಸ್ ಎಲ್ಲರೂ ಏನಿಲ್ಲ, ಬರೀ ಅಡ್ಡಾಡೋದು ಇದು ಮಾಡೋದು ಅಷ್ಟೇ ಮಾಡ್ತಾ ಇದ್ದಾರೆ. ಬರೀ ಅಡ್ಡಾಡಕತ್ತಾರ. ಮನೆಯೊಳಗ ಗಂಡು ಮಕ್ಳು ಪಾಪ ಅಡಿಗೆ ಮಾಡ್ಕೊಂಡು ಕುಂತಾರಂತೀರಿ. ಹೌದು ಸರ್. ಅವ್ರ ಇದು ಅಡಿಗೆ ಸತ್ಯ. ಮಾಡ್ಕೊಂಡು ಕುಂತಾರ, ಹೆಣ್ಮಕ್ಳು ಸುತ್ತಾಡ್ತಾವ್ರೆ. ಬರೀ ಇವ್ರದ್ದು ಏನಿಲ್ಲ, ಬರೀ ಗಲಭೆ ಎಬ್ಸೋದು, ಗಲಭೆ ಎಬ್ಸೋದು, ಜಾತಿ ರಾಜಕಾರಣ ಮಾಡೋದು, ಬರೀ ಇದೇ ತರ ಮಾಡೋದು. ಧರ್ಮಗಳು ಆದ್ರೆ ಇದ್ರ ಬಗ್ಗೆ ಧರ್ಮ ಎಬ್ಸಿ ಕುಂದಿಸಿದ್ದೇ ಕಾಂಗ್ರೆಸ್. ಕಾಂಗ್ರೆಸ್ ಅಂತೀರಾ? ಅವರೇ ಜಗಳ ತಂದಿಡೋ? ಹೌದು. 100% ಅದೇ. ಓಕೆ, ಸರಿ, ಧನ್ಯವಾದಗಳು. Thank you, ಒಳ್ಳೆದಾಗ್ಲಿ ನಿಮಗೆ. ಥ್ಯಾಂಕ್ ಯು. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ. ನಮಸ್ತೆ. ನಮ್ಮ ಅಣ್ಣನೇ ಅಂತ ನಾವು ಯಾರು ಮುಖ್ಯಮಂತ್ರಿ ನೋಡ್ತೀವಿ ಗೊತ್ತಿಲ್ಲ, ಇವ್ರೆ ಅಂತ ಮೊದ್ಲು ನೋಡ್ತೀವಿ ನಾವಿಲ್ಲಿ. ಹೇಳಿ ಹೇಳಿ. ಓಕೆ ಅಣ್ಣ, ಹಾ. ಯಾವ್ದು ಬರ್ಬೇಕು ಈ ಸತಿ? ಯಾವ ಪಕ್ಷ ಬರ್ಬೇಕು? ನಮಗೆ BJP ಅವರೇ ಬರಬೇಕು. ಬಿಜೆಪಿ ಅವ್ರು ಬರ್ಬೇಕಾ? ಯಾಕಣ್ಣ? BJP ಅವ್ರು ಬರ್ಬೇಕಂದ್ರೆ ನಮ್ಮ ಮೋದಿ ಅವ್ರನ್ನ ಕೇಳಿದ್ರೆ ನಿಮ್ಮ ಜನಸಂಖ್ಯೆ ಯಾರಂತ, ನಿಮಗೆ ಬಂಧು ಬಳಗ ಯಾರಂದ್ರೆ ಇಡೀ ನಮ್ಮ ದೇಶದ ಬಂಧು ಬಳಗನೇ ನನ್ನ ಬಂಧು ಬಳಗ ಅಂತಾರೆ. ಅವ್ರಿಗೆ ಯಾರು ಹೆಂಡ್ತಿಲ್ಲ, ಮಕ್ಕಳಿಲ್ಲ, ಬಂಧು ಇಲ್ಲ, ಬಳಗ ಇಲ್ಲ. ನಾವೇ ಅವ್ರಿಗೆ ಪ್ರಜೆಗಳು, ಅವ್ರಿಗೆ ನಾವೇ ಅವ್ರಿಗೆ ಮಕ್ಕಳುಗಳು. ಅವರು ನಮ್ಮನ್ಗೋಸ್ಕರ ಕಾಯ್ತಾರೆ, ನಾವು ಅವ್ರಿಗೋಸ್ಕರ ಕಾಯಲೇಬೇಕು. ನಮ್ಮ ದೇಶ ಉದ್ಧಾರ ಮಾಡ್ಲಿಕ್ಕೋಸ್ಕರ ಅವರೇ ಇರೋದು. ಇವತ್ತು ಗ್ಯಾರಂಟಿಗಳು ಕೊಟ್ಟಿದ್ದೀರಿ, ಯಾರಿಗೆ ಏನಕ್ಕೆ ಬೇಕಾಗಿತ್ತು ಗ್ಯಾರಂಟಿ ಕೊಡಬೇಕು, ಕೊಡಬಾರ್ದಂತಲ್ಲ ಸರ್, ಕೊಡಬಾರ್ದಂತಲ್ಲ. ಗ್ಯಾರಂಟಿ ಕೊಡಲಿ, ಯಾರಿಗೆ ಬಡ ಮಕ್ಕಳಿಗೆ ಕೊಡಲಿ, ವೈದ್ಯರಿಗೆ ಮಕ್ಕಳಿಗೆ ಕೊಡಲಿ. ಇವತ್ತು ರೋಗಿಗಳು ಇರ್ತಾರೆ, ಇವತ್ತು ಅವ್ರಿಗೆ ಆಸ್ಪತ್ರೆಗೆ ದುಡ್ಡು ಖರ್ಚು ಮಾಡೋಕೆ ಬರೋದಿಲ್ಲ ಅಂತಾರೆ. ಸ್ಕೂಲ್ ಮಕ್ಕಳು, ಬಡ ಮಕ್ಕಳಿದ್ದಾರೆ, ಅಂಥವ್ರಿಗೆಲ್ಲ ಫ್ರೀ ಕೊಟ್ಟರೆ ಒಂದು ಜನಗಳಿಗೆ ಅನುಕೂಲ ಆಗುತ್ತೆ. ಇವತ್ತು ಹೆಣ್ಮಕ್ಳಿಗೆಲ್ಲ ಕೊಟ್ಬಿಟ್ಟು ಕಿತ್ತಾಟ ಶುರುವಾಗಿದೆ ಬಸ್ಸಲ್ಲಿ. ಇವತ್ತು ಅವ್ರವರೇ ಚಪ್ಪಲಿ ಹಿಡ್ಕೊಂಡು ಓಡಾಡ್ತಾರೆ ಬಸ್ಸಲ್ಲಿ. ಅದೊಂದಾಯ್ತು. ಈಗ ನಿನ್ನೆ ಮೊನ್ನೆ ನೋಡಿದ್ರೆ ನಮ್ಮ ಇವುಗಳು ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿ ಅಂತ ಹೇಳ್ತಾರೆ. ನಮ್ಮ ಹಿಂದೂಗಳನ್ನ ಹಿಡ್ಕೊಂಡು ಹೊಡಿತಾ ಇದ್ದಾರೆ.
ಇದನ್ನ ಕೇಳೋರು ಯಾರಿಲ್ಲ. ಯಾಕೆ ಕಾಂಗ್ರೆಸ್ನವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದಾರೆ? ಇಮಿಡಿಯೇಟ್ಲಿ ಅವ್ರ ಮೇಲೆ ಆಕ್ಷನ್ ತೊಗೋಬೇಕಲ್ವಾ? ಯಾಕೆ ಈ ನಾವು ಪಾಕಿಸ್ತಾನದಲ್ಲಿದ್ದೀವ, ಇಂಡಿಯಾದಲ್ಲಿದ್ದೀವಿ? ನಮ್ಮ ಇಂಡಿಯಾದಲ್ಲಿ ನಮ್ಮ ಜೈ ಶ್ರೀರಾಮನ್ನ ಹಕ್ಕಿಲ್ವ ನಮಗೆ? ನಾವು ಪಾಕಿಸ್ತಾನಕ್ಕೆ ಜೈ ಅನ್ಬೇಕಾ? ಅವ್ರು ಪಾಕಿಸ್ತಾನದಲ್ಲಿ ಹೋಗಿ ಜೈ ಶ್ರೀರಾಮ್ ಅಂತ ಹೇಳೋಕ್ಕಾಗತ್ತಾ ಅವರು? ಇವತ್ತು ಯಾಕೆ ಇಲ್ಲಿ ನಾವು ಪಾಕಿಸ್ತಾನಕ್ಕೆ ಜೈ ಅಂತ ಹೇಳ್ಬೇಕು? ಇಲ್ಲಿ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ನಮ್ಮ ನಾವು ದೇಶಕ್ಕೆ ಇಂಡಿಯಾನೇ ಜೈ ಅನ್ಬೇಕು. ಇಂಡಿಯಾಕ್ಕೆ ಜೈ ಹೌದು, ಅನ್ಬೇಕು. ಇಂಡಿಯಾ ನಮ್ಮ ಜೈ ತಾಯಿ ಶ್ರೀರಾಮ್ ಅಂತ ಹೇಳಕ್ಕೆ ನಮಗೆ ಹಕ್ಕಿಲ್ಲ ಅಂದ್ರೆ ಇವ್ರು ಪರ್ಮಿಷನ್ ತೊಗೋಬೇಕಾ ನಾವು? ಎಲ್ಲಿವರೆಗೂ ಬಂದಿದೆ ನಮ್ಮ ಸರ್ಕಾರ? ಇದು ಎಷ್ಟರ ಮಟ್ಟಿಗೆ ಬಂದಿದೆ? ಯಾಕೆ ಜನಗಳಿಗೆ ಇವ್ರು ತೊಂದರೆ ಕೊಡ್ತಾ ಇದ್ದಾರೆ? ಏನು ನಾವೇನು ಪಾಕಿಸ್ತಾನದಲ್ಲಿ ಜೀವನ ಮಾಡ್ತಾ ಇದೀವ, ಇಂಡಿಯಾದಲ್ಲಿ ಜೀವನ ಮಾಡ್ತಾ ಇದೀವ? ನಾವು ಮಾಡ್ತಾ ಇರೋದು ಇಂಡಿಯಾದಲ್ಲಿ. ನಮ್ಮ ಇಂಡಿಯಾದಲ್ಲಿ ನಮಗೆ ಹೇಳಕ್ಕೆ ನಮ್ಗೆ ಹಕ್ಕಿಲ್ವಾ? ಇವ್ರ ಪರ್ಮಿಷನ್ ನಾವು ತೊಗೋಬೇಕಾ? ಏನಕ್ಕೆ ಈ ಥರ ಮಾಡ್ತೀವಿ? ಯಾಕೆ ಸರ್ಕಾರ ಇಷ್ಟೊಂದು ಕುಮ್ಮಕ್ಕೆ ಕೊಡ್ತಾ ಇದೆ ಅವ್ರಿಗೆ ಅಂತ ನಾವು ಇವತ್ತು ಜನಗಳು ಕಾಂಗ್ರೆಸ್ ಓಟ್ ಹಾಕಕ್ಕೆ ಭಯ ಪಡ್ತಾವ್ರೆ. ಯಾಕೆ ಇವ್ರಿಗೆ ನಾವು ಇದ್ಬಿಟ್ರೆ ನಾವು ಪಾಕಿಸ್ತಾನ ಆಗಿಬಿಡುತ್ತೆ, ಕರ್ನಾಟಕದಲ್ಲಿ ಇಂಡಿಯಾನೇ ಪಾಕಿಸ್ತಾನ ಆಗಿಬಿಡುತ್ತೆ ಅನ್ನೋ ಭಯ ಹುಟ್ಬಿಟ್ಟಿದೆ. ಇವತ್ತು ಯಾರಿಗೆ ಹೋಗ್ಬಿಟ್ಟು ಓಟ್ ಹಾಕ್ಬೇಕನ್ನೋ ಜನಗಳಿಗೆ ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಈಗ 3-4 ದಿವಸದಿಂದ ನಮ್ಮ ಬೆಂಗಳೂರಲ್ಲಿ ವಾತಾವರಣ ನೋಡಿ, ಹುಬ್ಳಿಯಲ್ಲಿ ಅನವಶ್ಯಕವಾಗಿ ನೇಹ ಅನ್ನೋ ಒಂದು ನೇಹ ಅನ್ನೋ ಹುಡುಗಿನ ನಮ್ಮೂರೇ ಉತ್ತರ ಕರ್ನಾಟಕದವರು ಒಬ್ಬ ಮುಸ್ಲಿಮ್ಸ್ ಹುಡುಗ ಮಾನ ಇಚ್ಛೆ ತಗೊಂಡು 9 ಸಲ ಚಾಕ್ ಹಾಕಿದ್ದಾನೆ. ನಿನ್ನೆ ಒಬ್ಬ ನಮ್ಮ ರಾಮನವಮಿ ದಿವಸ ಜೈ ಶ್ರೀಮ್ ಅಂತ ಅಂದಿದ್ಕೆ ಪಾಕಿಸ್ತಾನ ವಿದ್ಯಾರಣ್ಯಪುರದ ಹತ್ರ ನಡೆದಿರೋಂಥ ಘಟನೆ. ವಿದ್ಯಾರಣ್ಯಪುರದಲ್ಲಿ ಹೌದು, ನಡೆದಿರೋ- ನಮ್ಮ ಏರಿಯಾನೇ ಆ ಕಡೆ. ಅಲ್ವಾ? ಹೌದು. ಯಾಕೆ ಇಷ್ಟೊಂದು ಇವರಿಗೆ ದ್ವೇಷ? ಯಾಕೆ ಜನಗಳು? ನಾವೆಲ್ಲ ಇಂಡಿಯಾದಾಗಿರೋರು, ನಾವು ಅಣ್ಣ ತಮ್ಮಂದ್ರಾಗಿ ಬದುಕಬೇಕೆ ಹೊರತು ಇಲ್ಲಿ ನಮ್ಮ ಪಾಕಿಸ್ತಾನ, ಇಂಡಿಯಾ, ನಾವು ಹಿಂದೂ, ನೀವು ಮುಸ್ಲಿಮ್ಸ್ ಅನ್ನೋ ಭಾವನೆ ಯಾರಿಗೂ ಬರಬಾರ್ದು. ನಾವು ಇಂಡಿಯಾದಲ್ಲಿ ಇರ್ಬೇಕಾದ್ರೆ ಎಲ್ಲರೂ ಒಂದೇ ಆಗಿರಬೇಕು. ನಾವು ಇಂಡಿಯನ್ಸು. ಇವ್ರು ಎದೆ ತಟ್ಕೊಂಡು ಹೇಳ್ಬೇಕು, ತಿಂತಾ ಇರೋದು ಅನ್ನ ಇಲ್ಲಿ, ಕುಡಿತಾ ಇರೋದು ನೀರು ಇಲ್ಲಿ. ಇವ್ರು ಇಂಡಿಯನ್ಸು. ಇವ್ರಿಗೆ ಪಾಕಿಸ್ತಾನದಾಗ ಹೋದ್ರೆ ಇವ್ರಿಗೆ ಬೆಲೆ ಕೊಡಲ್ಲ ಅಲ್ವಾ? ನಾವು ಇಂಡಿಯನ್ ಜೊತೆಗೆ ನಾವು ಅಣ್ಣ ತಮ್ಮಂದ್ರಾಗಿ ಬದುಕಬೇಕೆ ಹೊರತು ದ್ವೇಷ ಕಟ್ಕೊಂಡು ಇಲ್ಲಿ ಬಾಳಬಾರ್ದು ಅಂತ ನಾನು ಇಷ್ಟಪಡ್ತೀವಿ. ತುಂಬಾ ಚೆನ್ನಾಗಿ ಹಂಗಾರೆ ಈ ಸತಿ ಬಿಜೆಪಿನೇ ಬರಬೇಕು, ನರೇಂದ್ರ ಮೋದಿ ಅವರೇ ಮತ್ತೆ PM ಆಗಬೇಕು ಅಷ್ಟೇ. ದೇಶಕ್ಕೆ ಅಂತ ಧೈರ್ಯ ಅವ್ರನ್ನ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ನಾವು ಒಂದಲ್ಲ ಒಂದು ದಿವಸ ಬೇರೆಯವರಿಗೆ ರಾಜಕೀಯ ಕೊಟ್ಟರೆ ಇಂಡಿಯಾ ಮುಳುಗಡೆ ಆಗೋದಂತೂ ಸತ್ಯ, 100% ಗ್ಯಾರಂಟಿ. ನಮ್ಮ ಹಿಂದೂಗಳಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದೀವಿ, ಪ್ರತಿಯೊಬ್ಬರು ಮೋದಿಯವ್ರಿಗೆ ಓಟ್ ಹಾಕಿ. ನಮಸ್ಕಾರ. ನಮ್ಮ ಹೆಸರು ಮೋಹನ್ ಅಂತ. ಮೋಹನ್. ಯಾವ್ರು ನಿಮ್ದು? ಹಾಸನ್ ಕಡೆ ಅವರಾ? ಓಕೆ, ಸೂಪರ್. ನಿಮಿಷಾಂಬೆ ಕೃಪೆ. ಓಕೆ, ತಾಯಿ ನೆನ್ಸ್ಕೋಬೇಕು. ನಮಗೂ ದರ್ಶನ ಮಾಡಿಸಿ ಒಂದ್ಸತಿ ಅಲ್ಲಿ ಬಂದಾಗ. ಬನ್ನಿ. ಸರಿ ಆಯ್ತು. ಏನೋ ಕೇಸರಿ ಹಚ್ಕೊಂಡ್ಬಿಟ್ಟಿದಿರಲ್ಲ? ನಾ ಪಕ್ಕ ಜೈ ಶ್ರೀರಾಮ್. ಎಸ್. ಓಕೆ, ಈ ಸತಿ ಯಾವ ಪಕ್ಷ ಬರಬೇಕು ಅನ್ಸುತ್ತೆ? ಸರ್ 100ಕ್ಕೆ 200 ಭಾಗ 1000 ಭಾಗ ಬರ್ದಿಟ್ಕೊಳ್ಳಿ ಮೋದಿನೇ. ಮೋದಿ ಬಿಟ್ರೆ ಯಾರು ಬರಲ್ಲ. ಅವ್ರು ಫ್ರೀ ಎಲ್ಲ ಇನ್ನೂ 10 ವರ್ಷ ಫ್ರೀ ಕೊಟ್ರೆ ಯಾರೇ ಕಾರಣಕ್ಕೂ ಮೋದಿ ಅವ್ರು ಬಿಟ್ರೆ ಬೇರೆ ಬರಲ್ಲ. ಕಾಂಗ್ರೆಸ್ ಅವ್ರು ಫ್ರೀ ಕೊಟ್ಟವ್ರಲ್ಲ, ಇದು ಏನೇ ಫ್ರೀ ಕೊಟ್ರು ಬರಲ್ಲ ಸರ್. ಫ್ರೀ ಕೊಟ್ಟು ಅನ್ಭೋಗ್ ಸರಿ ಸಾಕು. ಹೌದಾ? ಸಾಕಂತೀರಾ? ಸಾಕು. ಯಾಕೆ ಅಷ್ಟೊಂದು ಕಷ್ಟ ಆಗೋಯ್ತಾ? ಅಯ್ಯೋ ಬೇಡ. ಯಾಕೆ ಫ್ರೀ ಬಸ್ ಅದಕ್ಕೆ ಫ್ರೀ ಬಸ್ ಬಿಟ್ರೆ ಊರ್ ಬಿಟ್ಟು ಊರಿಂದ ಬಂದು ಜೀವನ ಮಾಡೋ ಪರಿಸ್ಥಿತಿ ಬಂದಿರೋದು. ಕರೆಕ್ಟ್, ಗೊತ್ತಾಯ್ತು. ಓಕೆ. ಸೊ ನೀವು ಆಟೋ ಓಡಿಸ್ತೀರಾ? ತೊಂದರೆ ಆಗಿದೆ ನಿಮಗೂ? ಹಂಗಾರೆ ತೊಂದರೆ ಆಗಿದೆ ಸರ್, ತುಂಬಾ ತೊಂದರೆ ಆಗಿದೆ ಅಂತೀರಾ? ಯಾಕಂದ್ರೆ ಬಸ್ ಫ್ರೀ ಬಿಟ್ಟ ಮೇಲೆ ಯಾರೋ ಆಟೋಗಳಿಗೆ ಬರ್ತಾ ಇಲ್ಲ, ಯಾರು ಬರ್ತಿಲ್ಲ, ಜೀವನ ಮಾಡೋದಕ್ಕೆ ಓಲಾಗಳಿಗೆ. ಸರ್ ಎಷ್ಟೋ ಜನ ಡ್ರೈವರ್ಗಳು ಮನೆನೇ ಹಾಳಾಗೋಗ್ಬಿಟ್ಟಿದೆ. ಏನ್ ಮಾಡ್ತೀವಿ? ಸೊ ಹಂಗ ಆಗ್ಬಾರ್ದು ಅಂದ್ರೆ ಬಿಜೆಪಿ ಬರಬೇಕು, ಕಾಂಗ್ರೆಸ್ ಬೇಡ ಅಂತೀರಾ? ಕಾಂಗ್ರೆಸ್ ಬೇಡ ಅಂತೀರಾ? ಬೇಡಕ್ಕೆ ಬೇಡ, ಮೋದಿಯವರೇ ಬರ್ಬೇಕು. ಮೋದಿಯವ್ರು ಬರ್ಬೇಕು. ಬಾಗಲಕೋಟ್ರಿ? ಬಾಗ್ಲ ಮುಚ್ಚಿಬಿಟ್ಟು ಬಂದಿರ ಹಂಗ ಬಂದ್ರ? ಬಾಗಲಕೋಟ ನಾವು ಉತ್ತರ ಕರ್ನಾಟಕದವ್ರೆ. ಹೌದಾ? ಬೆಳಗೇರಿ ಇಂದ? ಹೌದಾ? ಓಕೆ. ಈ ಸತಿ ಯಾವ ಪಕ್ಷ ಬರ್ಬೇಕ್ರಿ? ನಮ್ ಬಿಜೆಪಿ ಅವರು. ನಿಮ್ ಬಿಜೆಪಿ ರೀ? ಅಲ್ಲೇ ಬರಲ್ಲ. ಯಾಕೆ ಕಾಂಗ್ರೆಸ್ ಬೇಡ್ರಿ? ಫ್ರೀ ಬಸ್ ಬಿಟ್ಟಾರಲ್ರಿ? ಬಿಜೆಪಿನ ಬರ್ಬೇಕ್ರಿ ಮೋದಿ ಅವ್ರು. ಹೌದ್ರಿ? ಅಲ್ಲ, ಯಾಕೆ ನಿಮ್ಗೆ ಫ್ರೀ ಬಸ್ ಬಿಟ್ಟವ್ರೆ, ಕಾಂಗ್ರೆಸ್ ಯಾಕೆ ಬೇಡ? ಬಿಟ್ರೆ ನಮಗೆ ಈಗ ಮೋದಿ ಅವರ ಬರ್ಬೇಕು. ಮೋದಿಯವರೇ ಬರ್ಬೇಕಾ? ಓಕೆ. ಆ ಕಡೆ ಎಲ್ಲ ನೀರ್ಗೆಲ್ಲ ಕರೆಕ್ಟ್ ಆಗಿ ಬರ್ತಾ ಇದೆಯಾ? ಬರ್ತಾವಲ್ಲ. ನೀರಿಂದ ಏನ್ ತೊಂದ್ರೆ ಇಲ್ವಾ? ಸೊ ಬೆಂಗಳೂರಿಗೆ ಯಾಕೆ ಬಂದಿದ್ರಿ? ಸಣ್ಣ ರಿಲೇಷನ್ ಇದ್ರೆ ನೋಡಕ್ ಬಂದಿದ್ದೇವ್ರಿ. ರಿಲೇಷನ್ ಎಲ್ಲಿ? ವಿಧಾನಸೌಧ ಅದರಿ? ಇಲ್ಲಿ ವಿಧಾನಸೌಧ ನೋಡಕ್ ಬಂದೇವ್ರಿ. ಅವ್ರ ಊರಾಗ ಅಲ್ಲಿ ನೆಂಟ್ರಿಗೆ ಅಲ್ಲಿ ನೋಡಕ್ ಬಂದಿದ್ರೆ, ವಿಧಾನಸೌಧ ಇಲ್ಲಿ ನೋಡಕ್ ಬಂದಿಲ್ಲ. ನಾನು ನೆಂಟ್ರೆ ಇಲ್ಲ ಅವ್ರೇನು ಅನ್ಕೊಂಡು ನಾನು ಖುಷಿ ಆಗ್ಬಿಡ್ತು. ಬರೋಲ್ಲ, ನೆಂಟ್ರಿಗೆಲ್ಲ ಬಾಡಿಗೆ ಗಿಡಕ್ಕೆ ಕೊಟ್ಬಿಟ್ಟವ್ರ ಅನ್ಕೊಂಡ್ಬಿಟ್ಟೆ ನಾನು. ಓಕೆ, ಖುಷಿ ಆಯ್ತು. ಸೊ ಈ ಬಿಜೆಪಿ ಬರ್ಬೇಕು ಅಂತ ಕಾಂಗ್ರೆಸ್ ಬೇಡ ನಿಮ್ಗೆ? ಓಕೆ ರೀ, ಖುಷಿ ಆತ್ರಿ. ಏನೆಲ್ಲ ಕೇಸರಿ ಹಚ್ಕೊಂಡ್ಬಿಟ್ರಲ್ಲ? ನಾವು ಪಕ್ಕ ಶ್ರೀರಾಮ್. ಪಕ್ಕ ಶ್ರೀರಾಮ್. ಜೈ ಶ್ರೀರಾಮ. ಜೈ ಶ್ರೀರಾಮ್. ಹಾಯ್. ಓಯ್ ಬಂಗಾರಿ, ಕ್ಯಾಪ್ ಹಾಕ್ರಿ. ಕ್ಯಾಪ್ ತಗದ್ ನೀವು. ಓಕೆ, ಈ ಸತಿ ಯಾವ ಪಕ್ಷ ಬರ್ಬೋದು? ನಾವು ಪಕ್ಕ ಬಿಜೆಪಿ. Very cute, very handsome. What's your name? My name Dmitrov. Mitrov. Dmitrov. It's like Dmitry. Do you know Russian name Dmitry? So it's like Dmitro. It's Ukrainian. I'm from Ukraine. Oh, Ukraine. You're from Yes. Ukraine. Yes. Oh, good, nice. Okay. Do you love India? Yeah, You it's love nice. India? Yes, Nice. yes. So, And it's not so hot. I do not know why people say that right now it's hot, because it's not so hot. It's great weather and everything great. City very green and beauty. So yeah, green I and like, beauty. Yeah. ನೋಡ್ರಿ, ಹಚ್ಚ ಹಸಿರವಾಗಿದೆ ನಮ್ಮ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಹಚ್ಚ ಹಸಿರವಾಗಿದೆ ಅಂತ. ದಿಸ್ ಶುಡ್ ಬಿ ಲೈಕ್ ದಟ್ ಓನ್ಲಿ. ವಿ ಆರ್ ಟ್ರೈಯಿಂಗ್ ಟು. ಅಯ್ಯೋ ಹೆಂಗಪ್ಪ ಹೇಳಿ ಇಂಗ್ಲಿಷ್ ಒಳಗಡೆ ಕಷ್ಟ ಆಯ್ತು. ಓಕೆ, ಗ್ರೀನಿಶ್ ಈಸ್ ಅವರ್ ಇಂಡಿಯಾ ಕಲ್ಚರ್.
greenish. Yeah, yeah. We love all people, farmers. Yeah. Farmers. Yeah. Yeah, I also farmers though. You also farmers. Like my parents is. Your parents Yeah, is farmer. alright, yeah. Oh, great, great. Nice to meet you. Nice to And meet you. myself, Sunil. I'm a comedy actor. Okay, Yeah, but I'm working for channel also. okay. I'm an actor, movie actor. Yeah, I also act in some TV shows. TV shows. Yeah, Oh, good. once. Yeah, Yeah. just for fun. Great. Oh, just for fun. Yes. Good, good. You're very handsome. Oh, Good thank looking. you. Bye. Yeah, have a ದೃಷ್ಟಿ good ಗಿಷ್ಟಿ day. ಆಗೇಗ ಗುರು. ಪೃಥ್ವಿ ಮಹಾರಾಜ್ ಪೃಥ್ವಿ ಮಹಾರಾಜ್. ಸೈನಿಕರಲ್ಲಿ ಮಹಾರಾಜರೇ. ಆ? ಇಲ್ವಾ? ಸರಿ, ನಿಮ್ಮ ಹೆಸರೇನು? ಶ್ವೇತಾ ಶ್ವೇತಾ. ಚೆನ್ನಾಗಿದೆ. ಯಾವ ಸ್ಟ್ಯಾಂಡರ್ಡ್? ಸಿಕ್ಸ್ತ್ ಸಿಕ್ಸ್ತಾ? ನಿಮ್ಮ ಹೆಸರು? ದಿಗಂತ್ ದಿಗಂತ್. ಒಬ್ಬ ಇಲ್ಲೊಬ್ಬರು ದಿಗಂತ್ ಉತ್ಕೊಂಡ್ಬಿಟ್ಟಲ್ಲಪ್ಪ. ಸರ್ ತಮ್ಮ ಹೆಸರು? ಶಿವರಾಜ್ ಅಂತ. ಶಿವರಾಜ್ ಅಂತ. ಓಕೆ. ಈ ಸತಿ ಹ್ಮ್. ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾ? ಯಾವ್ದು ಬರ್ಬೇಕು? ಯಾವ್ದು ಗೆದ್ರೆ ಒಳ್ಳೇದು? ಅಲ್ಲ ಯಾವ್ದಾದ್ರು ಓಕೆನಾ? ಸರ್ ನಿಮ್ಮ ತಂದೆ ಕೇಳ್ತೀನಿ ನೋಡಿ, ಅವ್ರು ಹೇಳ್ತಾರೆ. No, no, ಕಣೆ. ಮಾವ. ಹಾ, ಮಾವ. ಸರಿ, ನಿಮ್ಮ ಮಾವ ಅವ್ರು ಕೇಳ್ತೀನಿ ನೋಡಿ. ಸರ್ ಓಕೆ, ಯಾವ ಪಕ್ಷ ಬರ್ಬೇಕು ಈ ಸತಿ? ಯಾವ್ದಾದ್ರು ಆಗ್ಲಿ ಸರ್, ಸ್ಟೇಟಲ್ಲಿ ಸರಿ ಇಲ್ಲ. ಅಲ್ಲ ಯಾವ್ದಾದ್ರು ಅಂದ್ರೆ ನಮ್ಗೆ ಒಂದು ಪಕ್ಷ ನೀವು ಕರೆಕ್ಟಾಗಿ ಹೇಳ್ಬೇಕು. ಯಾವ್ದಾದ್ರು ಅಂದ್ರೆ ಆ ಥರ ಆಗಲ್ಲ. ನೀವು ಯಾವ್ದಾದ್ರು ಒಂದು ಹೇಳಿ. ನೀವು ಸಪೋರ್ಟ್ ಮಾಡುವಂಥ ಪಕ್ಷ ಯಾವುದು? ನಾವು ಸೆಂಟ್ರಲ್ಲಿ ಮೋದಿಗೆ ಸಪೋರ್ಟ್ ಮಾಡ್ತೀವಿ. ಮೋದಿ ಸಪೋರ್ಟ್ ಮಾಡ್ತೀರಾ? ಬಿಜೆಪಿ. ಬಿಜೆಪಿ. ಬಿಜೆಪಿಗೆ ಯಾಕೆ? ಕಾಂಗ್ರೆಸ್ ಬೇಡವಾ? ಕಾಂಗ್ರೆಸ್ ಏನು ನಡೀತಾ ಇಲ್ಲ, ಏನು ನಡೀತಾ ಇಲ್ಲ. ಏನು ನಡೀತಾ ಇಲ್ಲ, ಡೆವಲಪ್ಮೆಂಟ್ ಏನಿಲ್ಲ. ಹ್ಮ್. ಸೊ ಎರಡು ಕಡೆನೂ ಇದೆ, ಬಟ್ ಮೋದಿ ಅವ್ರು ನೋಡೋದ್ರೆ ಅಲ್ಲಿ ಸೆಂಟ್ರಲ್ ಅಲ್ಲಿ ನಡೀತಾ ಇದೆಯಲ್ಲ, ಓಹೋ, ಸೊ ಹಾಗಾಗಿ ವಿಲ್ ಸಪೋರ್ಟ್ ಮೋದಿ. ಮೋದಿ ಅವ್ರು ಸಪೋರ್ಟ್ ಮಾಡ್ತೀರಾ? ಸೊ Yes. ಪ್ರಧಾನ ಮಂತ್ರಿ ಅವರೇ ಆಗಿರ್ಬೇಕು ಅಂತ. ಆಗ್ಬೇಕು. ಯಾಕೆ ಕಾಂಗ್ರೆಸ್ ಅಲ್ಲೂ ಆಗ್ಬೋದಲ್ಲ ಯಾರಾದ್ರೂ ಒಬ್ರು? ಇಲ್ಲ ಸರ್, ಲಾಸ್ಟ್ 10 years ಎಲ್ಲ ನೋಡಿದೀವಲ್ಲ ಸರ್, ಏನು ಡೆವಲಪ್ಮೆಂಟ್ ಇಲ್ಲ. ಏನು ಡೆವಲಪ್ಮೆಂಟ್ ಇಲ್ಲ. No development. ಸೊ ಮೋದಿ ಅವ್ರದ್ರೆ ಡೆವಲಪ್ಮೆಂಟ್ ಇರುತ್ತೆ Yes, ಅಂತೀರಾ? of ಸೊ course. ಬಿಜೆಪಿಗೆ ಸಪೋರ್ಟ್ ಮಾಡಬೇಕು ಅಂತ ಇದ್ದೀರಾ? ಖಂಡಿತ ಮಾಡಲೇಬೇಕು ಅವ್ರಿಗೇನೆ, ಯಾಕೆಂದ್ರೆ ಕಾಶ್ಮೀರ ಅವಾಗ ನೋಡಿದ್ಕು ಇವಾಗ ನೋಡಿದ್ಕು ತುಂಬಾ ಡಿಫ್ರೆನ್ಸ್ ಇದೆ. ಸೂಪರ್, ಇದು ಚೆನ್ನಾಗಿ ಹೇಳಿದ್ರಿ. ಕಾಶ್ಮೀರ ಸೊ ಇವಾಗ ಮೊದ್ಲಿನಂಗೆ ಇಲ್ಲ ಅಲ್ವಾ? ಅವಾಗ ಉಗ್ರವಾದಿಗಳು ಅವರು ಅಂತ ತುಂಬಾ ಇತ್ತು. ಹೌದು, ಹೌದು. ಮಂತ್ಲಿ ಟ್ವೈಸ್ 3 ಏನು ಬರ್ತಾ ಇತ್ತು ಅಂದ್ರೆ ಹ್ಮ್. ಉಗ್ರಗಾಮಿ ಅಟ್ಟಹಾಸ ಅದೇ ಎಲ್ಲ ಬರ್ತಾ ಇತ್ತು. ಓಹೋ, ಸೊ ಮೋದಿ ಅವ್ರು ಬಂದ್ಮೇಲೆ ಆ ಥರ ಏನು ನೋಡಿಲ್ಲ, ನಾವು ಕೇಳಿಲ್ಲ ಹ್ಮ್. ನ್ಯೂಸ್. ಓಕೆ. ಸೊ ಹಾಗಾಗಿ ಮೋದಿ ಅವರೇ ಮೋದಿ ಅವ್ರು ಬರ್ಬೇಕು ಫುಲ್ ಅಂತ. ಡೆವಲಪ್ಮೆಂಟ್ ಇದೆ, ಇಂಡಿಯಾ ಯಾವುದೋ ಲೆವೆಲ್ಗಿದೆ ಇವಾಗ. ಒಟ್ಟಿನಲ್ಲಿ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಜೈ ಶ್ರೀರಾಮ್, ಖಂಡಿತ. ಧನ್ಯವಾದ. Thank you. ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು. ಜಿಗಣಿ ಸರ್. ಸರ್ ಇಷ್ಟು ಲೇಟ್ ಮಾಡ್ತಾ ಇದ್ರೆ ಹೇಳಕ್ಕೆ? ಬಿಸಿಲಿಗೆ ಇದಾಗ್ಬಿಟ್ಟಿದ್ದೀರಾ? ಜಿಗಣಿಗೆ ಇವರೇ ಜಿಗಣಿ ಆಗ್ಬಿಟ್ಟವ್ರು ಬಿಸಿಲಿಗೆ ಇಲ್ಲಿ. ಜಿಗಣಿ ಸರ್. ಓಕೆ, ಜಿಗಣಿನಾ ಸರ್? ಹೌದು. ತಮ್ಮರು ಬನ್ನಿ ಈ ಕಡೆ ಬನ್ನಿ. ಹಾ, ಸೊ ಎಲ್ಲ ಫ್ಯಾಮಿಲಿ. ನೀವು ಮೇಡಮ್? ನಾವು ಬಿಂಗಿಪುರಾನೇ. ಎಲ್ಲಿ? ಜಿಗಣಿ ಹತ್ರ ಬಿಂಗಿಪುರ. ಜಿಗಣಿ ಯಾವ ಕಡೆ ಬರುತ್ತೆ? ನಾನು ಫಸ್ಟ್ ಅದನ್ನ ಹೇಳಿ. ಎಲೆಕ್ಟ್ರಾನಿಕ್ಸ್. ಓ, ಎಲೆಕ್ಟ್ರಾನಿಕ್ ಥಿಯೇಟರ್ನಾ? ಓಕೆ. ಆ ಉತ್ತರ ಕರ್ನಾಟಕದ ಒಂದು ಜಿಗಣಿ ಅಂತ ಬರುತ್ತೆ, ಅದಕ್ಕೆ ಅಲ್ಲ ಅಂತ ಇಲ್ಲ, ಕೇಳಿದೆ. electronic. ಓಕೆ ಸರ್, ಈ ಸತಿ ಯಾವ ಪಕ್ಷ ಬರ್ಬೇಕು ಅನ್ಸಿತ್ತೀರಾ? ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್. ಹೌದು, ಯಾಕೆ ಸರ್? ಯಾಕಂದ್ರೆ ಒಂದು ಈಕ್ವಾಲಿಟಿ ಇರುತ್ತೆ. ಹ್ಮ್. ಒಂದು ಕಾಂಗ್ರೆಸ್ ಅವರು ಏಮ್ ಬಂದ್ಬಿಟ್ಟು ರಿಲಿಜಿಯನ್, ಹಾ. ನೋ ಕ್ಯಾಸ್ಟಿಸಮ್ ಹ್ಮ್. ಅಂಡ್ ಯಾರು ಕಾಂಗ್ರೆಸ್ ಅವ್ರು ಮಾಡಲ್ಲ ಅಂತನಾ ನೀವ್ ಹೇಳ್ತಾ ಇರೋದು? ಹೌದು. ನಿಮ್ಗೆ ನಗು ಬರ್ತಾ ಇದೆ ಅಂದ್ರೆ ನಾನು ಏನ್ ಹೇಳಿ? ಇಲ್ಲ, ಜನಕ್ಕೆ ಇಲ್ಲ. ಗೊತ್ತಾಗಿರುತ್ತೆ ಬಿಡಿ. ಹಾ, ಓಕೆ. ಸೊ ಹಾ. ಅದಕ್ಕೋಸ್ಕರ ಕಾಂಗ್ರೆಸ್ ಸಪೋರ್ಟ್ ಮಾಡೋಣ ಅನ್ನೋದೀವಿ. ಸೊ ಹಂಗಾರೆ ಇವಾಗ ಇದೆಲ್ಲ ಜಗಳ ನಡೆಯುತ್ತಲ್ಲ ಧರ್ಮದ ಬಗ್ಗೆ, ಹಂಗಾರೆ ಯಾರು ಮಾಡಿಸ್ತಾರೆ ಅಂತ ನೀವು ಹೇಳೋ ಪ್ರಕಾರ? ಇವಾಗ ಎಕ್ಸಾಂಪಲ್, ಇವಾಗ ಕರೆಂಟ್ ಗೌರ್ಮೆಂಟ್ ಸಿದ್ದರಾಮಯ್ಯ ಅವರು ಹೆಂಗ್ ಚೆನ್ನಾಗಿ ಮಾಡ್ತಾರೆ ನೋಡಿ, ಎಲ್ಲ ಫ್ರೀ ಇದೆಯಾ, ಗ್ಯಾರಂಟಿ. ಗ್ಯಾರಂಟಿ, 5 ಗ್ಯಾರಂಟಿ ಐದು ಬಂದಿದೆ, ಗ್ಯಾರಂಟಿ, ನಿಮ್ಗೆಲ್ಲ ಎಲ್ಲ 5 ಗ್ಯಾರಂಟಿ ಬಂದಿದೆ. ಹ್ಮ್. ಕರೆಂಟ್ ಫ್ರೀ ಇದೆ, ಹ್ಮ್. 2,000 ಇದು ಬರುತ್ತೆ, 2,000 ರೂಪಾಯಿ ಬರ್ತಾ ಹೌದು. ಇದೆ. ಬಸ್ ಫ್ರೀ ಇದೆ ಬಸ್ ಹೆಣ್ಮಕ್ಳಿಗೆ. ಫ್ರೀ ಇದೆ. ಹಾ, ಸೊ ಓಕೆ. ಇದು ಮಾತ್ರ ಇಲ್ಲ, ಬಟ್ ಒಂದು ಐಡಿಯಾಲಜಿಕಲಿ ರಿಲಿಜಿಯನ್ ವೈಸ್ ಫ್ರೀಡಮ್ ಇದೆ. ಫ್ರೀಡಮ್ ಇದೆ. ಫ್ರೀಡಮ್ ಅದು ಕಾಂಗ್ರೆಸ್ ನಿಮಗೆ? ಹೌದು. ಓಕೆ, ಓಕೆ. ಧನ್ಯವಾದಗಳು ಸರ್. ಧನ್ಯವಾದ. ಥ್ಯಾಂಕ್ ಯು. ಅಮೌಂಟ್ ಎಷ್ಟು ಆಯ್ತಾ ಇದ್ದೀರಾ? ಬೆಂಗಳೂರು ಹಾಸನ್ ಕಡೆ ಅವರಾ? ಓ, ಓಕೆ, ಸೂಪರ್. ನಿಮಿಷಾಂಬೆ ಕೃಪೆ.